ಸೊ ಫೈನಲಿ ಇವತ್ತು ಸ್ವಲ್ಪ ಬಿಸಿಲು ಬಂದಂಗೆ ಅನ್ಸಾತೈತಿ. ಥ್ಯಾಂಕ್ ಗಾಡ್. ಹೇ 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 ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಮಂದಿ ಎಲ್ಲರಿಗೂ ಶುಭೋದಯ, ಶುಭವಾಗಲಿ ಎಲ್ಲರಿಗೂ. ಸೊ ಫೈನಲಿ ಇವತ್ತು ಸ್ವಲ್ಪ ಬಿಸಿಲು ಬಂದಂಗೆ ಅನ್ಸಾತೈತಿ. ಥ್ಯಾಂಕ್ ಗಾಡ್, ಥ್ಯಾಂಕ್ ಗಾಡ್, ಥ್ಯಾಂಕ್ ಗಾಡ್. ಸೊ ಗೈಸ್, ಈಗ ಬಂತು ಸಮಯ 11:20. ನಾವಿದ್ದೀವಿ ಲಿಫ್ಟ್ನಾಗ, ಹೊಂಟೀವಿ ಜಿಮ್ಮಿಗೆ. ಯಾಕಂದ್ರೆ ವರ್ಕೌಟ್ ಮಾಡಕ್. ಸೊ ನಿಮ್ಗೇನಾದ್ರೂ ಚಿಕ್ ಬಾಸ್ ಬಗ್ಗೆ ಏನಾದ್ರು ತಿಳ್ಕೊಳ್ಳೋದಿದ್ರೆ ನಂಗೆ ಕಮೆಂಟ್ ಸೆಕ್ಷನ್ನಾಗ ಹೇಳಿ, ನಾ ಹೇಳ್ತೀನಿ. ಸೇಮ್ ಲೈಕ್ ಬಿಗ್ ಬಾಸ್ ಹೆಂಗೆ ನಡೀತದಲ್ಲ ಹಂಗೆ ನಾ ಇನ್ವೆಂಟ್ ಮಾಡೀನಿ ಚಿಕ್ ಬಾಸ್. ಸೊ ಸ್ಟೇ ಟ್ಯೂನ್ ಫಾರ್ ಚಿಕ್ ಬಾಸ್. ಸೊ ಗೈಸ್, ಫೈನಲಿ ಈಗ ನಾವು ಅಖಾಡ ಕೇಳದ್ಬಿಟ್ಟೇವಿ. ಅಖಾಡ ಜಿಮ್ಮಿಗೆ ಬಂದೀವಿ. ಸೊ ಈಗ ವರ್ಕೌಟ್ ಮಾಡೋ ಟೈಮ್. ಆ್ಯಂಡ್ ಇಲ್ಲಿಂದ ವ್ಯೂ ಏನೈತಲ್ಪ ತೋರಿಸ್ತೀನಿ ನಿಮಗೆ. ತೋಳಂಕೇರಿ ವ್ಯೂ ಏನ್ ಚಂದ ಐತಂದ್ರೆ ಅಪ್ಪ. ಅಂಡ್ ಅಖಾಡ ದಿ ಲೈಫ್ ಸ್ಟೈಲ್ ಜಿಮ್. ಹೆಸರಿಗೆ ತಕ್ಕಂತೆ ಈ ಜಿಮ್ ಐತಿ, ಲೈಫ್ ಸ್ಟೈಲ್ಗೆ ತಕ್ಕಂತೆ ಜಿಮ್ ಐತಿ. ಸೊ ಬರ್ರಿ ಗೈಸ್, ಈಗ ಹೋಗೋಣ ಜಿಮ್ಗೆ. ಪ್ರಾಪ್ ಜಿಪ್ಸ್ ಬಂದ್ ವರ್ಕೌಟ್ ಮುಗಿಸೋಣ ಅಂಡ್ ವಾಪಸ್ ಬರೋಣ ಹಂಗೆ. ಸೊ ಲೈಕ್ ಮೆನಿ ಪೀಪಲ್ ನನ್ ಕ್ವಶನ್ಸ್ ಕೇಳ್ತಾರೆ, ನೀವು ಪ್ರೀ ವರ್ಕೌಟ್ ಯಾಕೆ ತಗೊಳಂಗಿಲ್ಲ ಅಂತೇಳಿ. ಸೊ ಫಸ್ಟ್ ಇದು ಕ್ವಶನ್ ನಿಮ್ಗೆ ಅಪ್ಲೈ ಆಗ್ತೈತಿ. ನೀವ್ ಯಾಕೆ ಪ್ರೀ ವರ್ಕೌಟ್ ತಗೋತೀರಿ? ಪ್ರೀ ವರ್ಕೌಟ್ ತಗೊಳಿಂದ್ರ ನಿಮ್ಗೆ ಏನ್ ಸಿಗ್ತೈತಿ? ಸೊ ಕಿಕ್ ಸಿಗ್ತೈತಿ, ಮೈ ತೋರಿಸ್ತೈತಿ ಅಂತ ವರ್ಕೌಟ್ ಮಾಡ್ಬೇಕು ಅನಸ್ತೈತಿ ಅಂತೀವಿ. ಬಟ್ ದಟ್ ಈಸ್ ರಾಂಗ್. ಸೊ ಪ್ರೀ ವರ್ಕೌಟ್ ಯಾರಿಗ್ ಮಾಡ್ಯದಂದ್ರ ಲೈಕ್ ಟ್ರೈನರ್ಸ್ ನಮಂಗ ಕಂಟಿನ್ಯೂಸ್ಲಿ 8 hours ನಿಂತು ನಾವ್ ಮತ್ ನಮ್ ಬಾಡಿಗ್ ನಾವ್ ಟ್ರೈನ್ ಮಾಡ್ಬೇಕು. ಆಲ್ರೆಡಿ ಸ್ಟ್ರೇನ್ ಆಗಿರ್ತೈತಿ. ನಾವ್ ಪುಷ್ ಮಾಡಕ್ ಅಂತೇಳಿ ಸ್ವಲ್ಪ ನಾವ್ ಪ್ರೀ ವರ್ಕೌಟ್ ತಗೋತೀವಿ. ಅದ್ರ ಅರ್ಥ ಎಲ್ಲಾರು ಪ್ರೀ ವರ್ಕೌಟ್ ತಗೊಳ್ಳಿ ಅಂತಲ್ಲ. ಪ್ರೀ ವರ್ಕೌಟ್ ಇಂತ್ರ ಬಹಳಷ್ಟು ಡಿಸ್ಅಡ್ವಾಂಟೇಜ್ ಐತಿ. ಡಿಸಿನೆಸ್ ಬರ್ತೈತಿ, ಇನ್ಸೋಮ್ನಿಯಾ ಬರ್ತೈತಿ, ಡೈರಿಯಾ ಬರ್ತೈತಿ, ಡೈಜೆಸ್ಟಿವ್ ಇಶ್ಯೂಸ್ ಆಗ್ತೈತಿ. ಸೊ ಇನ್ಸೋಮ್ನಿಯಾ ಅಂದ್ರೆ ಏನಂತ ಕೇಳ್ಬೋದು. ಸೊ ಇನ್ಸೋಮ್ನಿಯಾ ಅಂದ್ರೆ ನಿದ್ದಿ ಪ್ರಾಪರ್ ಆಗಿಲ್ಲ, ಜಲ್ದಿ ಸ್ಲೀಪ್ ಸೈಕಲ್ ಬ್ರೇಕ್ ಆಗೋದ, ನಿದ್ದಿ ಬರಂಗಿಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ ಪ್ರೀ ವರ್ಕೌಟ್ ತಗೊಳೋದ್ರಿಂದ ಆಗ್ತೈತಿ. ಸೊ ನಿಮ್ಗ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರ್ಬೇಕು. ಸೊ ನಂದು ಸಜೆಷನ್ ಏನಂದ್ರ ಡೋಂಟ್ ಕನ್ಸ್ಯೂಮ್ ಪ್ರೀ ವರ್ಕೌಟ್. ನಾನು ಪ್ರೀ ವರ್ಕೌಟ್ ತಗೊಳಂಗಿಲ್ಲ. ಜಸ್ಟ್ ಬೆಳಿಗ್ಗೆ ಒಂದ್ ಹಾಫ್ ಪ್ಯಾಕೆಟ್ ಅದು ಬ್ಲಾಕ್ ಕಾಫಿ ಕನ್ಸ್ಯೂಮ್ ಮಾಡ್ತೀನಿ ಅಷ್ಟ ಬಿಟ್ರ ಐ ಡೋಂಟ್ ಟೇಕ್ ಎನಿ ಪ್ರೀ ವರ್ಕೌಟ್, ಎನಿ ಸಪ್ಲಿಮೆಂಟ್ಸ್. ಸೊ ಯು ಕ್ಯಾನ್ ಗೋ ಫಾರ್ ಕ್ರಿಯೇಟಿನ್ ಆಫ್ಟರ್ ವರ್ಕೌಟ್. ಇಟ್ಸ್ ಪೋಸ್ಟ್ ವರ್ಕೌಟ್, ಇಟ್ಸ್ ಫಾರ್ ಮಸಲ್ ರಿಕವರಿ. ಸೊ ಕ್ರಿಯೇಟಿನ್ ತಗೋರಿ. ಇದು ನ್ಯಾಚುರಲಿ ಬಾಡಿ ಮಾಡಕ್ ಪಾಸಿಬಲ್ ಇದ್ದಾಗ ನಾವು ಅನ್ನೆಸೆಸರಿಲಿ ಥಿಂಗ್ಸ್ ಯಾಕೆ ನಮ್ ಬಾಡಿಗೆ ಹಾಕೋಬೇಕು? ಅದ್ ನನ್ ಕ್ವಶನ್. ತಪ್ಪ ಅನ್ಸಿದ್ರ ಬಿಡ್ರಿ, ಸರಿ ಅನ್ಸಿದ್ರ ಈ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಕಮೆಂಟ್ ಮಾಡ್ರಿ. You're never gonna make it, you're not good enough. There's a million other people with the same stuff. You really think you're different? Man, you must be kidding. Think you're gonna hit it, but you just don't get it. It's impossible, it's not probable, you're irresponsible. Too many obstacles, you gotta stop it, yo. You gotta take it slow, you can't be a pro. Don't waste your time no more. Who the fuck are you to tell me what to do? I don't give a damn if you say you disapprove. I'm gonna make my move, I'm gonna make it soon. And I'll do it cause it's what I wanna fucking do. Cause all these opinions and all these positions, they come in millions, they blocking your vision. But no, you can't listen, that shit is all fiction. Cause you hold the power as long as you're dreaming. There's no way that you make it. And maybe you could fake it, but you're never gonna make it. Are you just gonna take that? Make them take it all back. Don't tell me you believe that. Are you just gonna take that? Or will you fucking fight back? A few moments later. ಸೊ ಗೈಸ್, ಈಗ ನೋಡ್ರಿ ನಮ್ಮ ಮಮ್ಮಿನ ಕರ್ಕೊಂಡ್ ಬರಕ್ ಹೋಗತ್ತೀವಿ. ಸೊ ನೋಡ್ರಿ ಅಲ್ಲಿ ಹೆಂಗ್ ಬರತ್ತಾರ. ಈಗ ನಮ್ಮ ಮಮ್ಮಿ ಹೆಂಗ್ ಬರ್ತಾರಂತ. ಸೊ ಗೈಸ್, ಫೈನಲಿ ಈಗ ನಾವು ನಮ್ಮ ಮಮ್ಮಿ ಕರ್ಕೊಂಡ್ ಬಂದ. ಈಗ ನಮ್ ಜಿಮ್ಮಿನ್ ಪರಿಚಯ ಮಾಡಿಸ್ತೀವಿ. ಜಿಮ್ Jimu, eat biscuit. Jimu is eating biscuit.
ಸೊ ಇವತ್ತಿನ ಬ್ಲಾಗ್ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡ್ರಿ. ಸೊ ಆದಷ್ಟು ಶೇರ್ ಮಾಡಿರಿ, ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡಿಸ್ರಿ. ಎಂಟರ್ಟೈನ್ಮೆಂಟ್ ಕೊಡೋಣ, ಡೇ ಬೈ ಡೇ ಹೊಸ ಹೊಸ ಎಂಟರ್ಟೈನ್ಮೆಂಟ್ ಕೊಡೋಣ, ಹೊಸ ಹೊಸ ತರೋಣ. ಕೊನೆದಾಗ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮಿ.